ಸಾಕ ಬ್ಯಾಗ್ಗಳು ಏನೇನು ಇಟ್ಕೊಂಡಿದ್ಯಾ? ಇಲ್ಲಿ ನೋಡಿಲ್ಲಿ ಹೇಳು. ನೀರು ಆಮೇಲೆ ಎಲ್ಲ ಎತ್ಕೊಂಡಿದ್ದೀನಿ ಬಾಬಾ. ಏನೇನು? ನೀರು ಅದೆಲ್ಕೊಂಡಿದ್ದೀನಿ ಬಾ. ಅಮ್ಮ ಬಾ. ಯಾವ ಕಡೆ ಹೋಗೋದು? ಈ ಕಡೆ. ಅದು ಇಟ್ಬಿಡು ಇಲ್ಲೇ. ಕೊಡಲ್ಲ. ಬಾಯ್ ಬಾಯ್ ಎಂತ ಫ್ರೆಂಡ್ಸ್ ಇವತ್ತು ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಶ್ರಾವಣ ಶನಿವಾರ, 4ನೇ ಶ್ರಾವಣ ಶನಿವಾರ, ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗ್ತಿದ್ದೆ. ಸೊ ಇಲ್ಲಿಂದ ಒಳಗಡೆ ದೇವಸ್ಥಾನಕ್ಕೆ ಒಳಗಡೆ ಪಾರ್ಕಿಂಗೆಲ್ಲ ಎಂಟ್ರಿ ಇಲ್ಲ, ಅದಕ್ಕೋಸ್ಕರ ಅಲ್ಲಿ ನಮ್ಮ ಯಜಮಾನ್ ಡ್ರಾಪ್ ಮಾಡಿಬಿಟ್ಟು ಬಂದರು. ಅದಕ್ಕೆ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಹಾಂ ಏನು ತಿಂದೆ? ಗೈಸ್, ನಾವು ಫೈನಲಾಗಿ ದೇವಸ್ಥಾನ ರೀಚ್ ಆದ್ವಿ. ಅಲ್ಲಿ ನಮ್ಮ ಯಜಮಾನ್ರು ಬಿಟ್ಬಿಟ್ಟು ಮತ್ತೆ ಅವ್ರದ್ದು ಏನು ಕೆಲಸ ಇದೆ ಅಂತ ಹೇಳ್ಬಿಟ್ಟು ಹೋದರು. ದೇವಸ್ಥಾನದಲ್ಲಿ ಶ್ರಾವಣ ಶನಿವಾರ ಮತ್ತು ವೈಕುಂಠ ಏಕಾದಶಿ ಅದಕ್ಕೆಲ್ಲನೂ ಇದೇ ಥರ ಜಾತ್ರೆ ಥರ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ ಇಲ್ಲಿ ದೇವಸ್ಥಾನದಲ್ಲಿ. ಹಾಗೆಯೇ ನಾವು ಆಂಜನೇಯ ಸ್ವಾಮಿ ಮತ್ತು ವೆಂಕಟರಮಣ ಸ್ವಾಮಿಗೆ ಅಂದ್ಬಿಟ್ಟು ತುಳಸಿದು ಹಾರ ನೋಡಿದ್ವಿ. ಹಾರ ಸಿಕ್ಕಿಲ್ಲ, ಅದಕ್ಕೆ ಹಾಗೆಯೇ ತುಳಸಿ ತೊಗೊಂಡ್ವಿ. ಅಲ್ಲಿ ಹೆಜ್ಜೆಗೂ ಇಟ್ಕೊಂಡಿರ್ತಾರೆ, ಪೂಜೆ ಸಾಮಾನುಗಳು ಬೇಕಾ ಅಂತ ಕೇಳ್ತಾ ಇರ್ತಾರೆ. ಸೊ ನಾವು ಗೊತ್ತಿರೋರ ಹತ್ರನೇ ತೊಗೊಂಡು ಹೋಗ್ತಾಯಿದ್ದೀವಿ. ತುಂಬ ಚೆನ್ನಾಗಿತ್ತು, ನೋಡಿದ್ರೆ ಜಾತ್ರೆ ಥರನೇ. ಅದು ಇವಳು ಐಸ್ ಕ್ರೀಮ್ ಕೇಳ್ತಿದ್ಲು ಅಂದ್ಬಿಟ್ಟು ಐಸ್ ಕ್ರೀಮ್ ಕೊಡಿಸ್ತೇವೆ. ಅವಳು ಎಲ್ಲೋದ್ರೂ ಐಸ್ ಕ್ರೀಮು ಜ್ಯೂಸ್ ಅದೆರಡೇ ಕೇಳೋದು. ಆ್ಯಕ್ಚುಲಿ ಕೋಲ್ಡ್ ಆಗಿದೆ, ಬೇಡ ಅಂತ ಹೇಳಿದ್ರು ಅವಳು ನನ್ನ ಮಾತು ಕೇಳಲ್ಲ. ಏನು ಮಾಡೋಕ್ಕಾಗಲ್ಲ, ಮಕ್ಕಳು ಅಂತ ಹೇಳಿದ್ಮೇಲೆ ಆಟ ಮಾಡ್ತಾವಲ್ವ, ಕೊಡಿಸ್ಲೇಬೇಕು. ಇಲ್ಲ ಅಂದರೆ ಮಾನ ಮರ್ಯಾದೆ ತೆಗಿಯೋಕ್ಕೂ ರೆಡಿ ಆಗಿರ್ತಾರೆ. ಅವ್ರಿಗೇನು ಗೊತ್ತಿರುತ್ತೆ ಹೇಳಿ. ಅಷ್ಟೇನೇ ಹೇಳ್ಬಾರ್ದು. ದೇವಸ್ಥಾನದಲ್ಲಿ ಅಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡಿ, 4 ಶನಿವಾರನೂ ಶ್ರಾವಣ ಮಾಸದಲ್ಲಿ ತುಂಬ ಚೆನ್ನಾಗಿ ದೇವಸ್ಥಾನಕ್ಕೆ ಅಲಂಕಾರ, ಪ್ರಸಾದ ಎಲ್ಲ ಚೆನ್ನಾಗಿರುತ್ತೆ. ಇಲ್ಲಿ 4 ಶ್ರಾವಣ ಶನಿವಾರನೂ ತುಂಬ ಚೆನ್ನಾಗಿ ಮಾಡ್ತಾರೆ ಫ್ರೆಂಡ್ಸ್. ಮತ್ತು ಏನಂದರೆ ನಾನು 4 ಶನಿವಾರನೂ ಹೋಗಿದ್ದೆ. ಸೊ 2 ಶನಿವಾರದ ಹಾಕಿದ್ದೀನಿ ವೀಡಿಯೋಸು. ಇದು 3ನೇ ಶನಿವಾರ ಮತ್ತು 4ನೇ ಶನಿವಾರದ್ದು ಇದೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಯಾಕಂದರೆ ಅದೇ ದೇವಸ್ಥಾನ ಅಲ್ವಾ, ಮತ್ತೆ ಏನು ಸಪ್ರೇಟ್ ಮಾಡೋದು ಅಂದ್ಬಿಟ್ಟು ಇದಕ್ಕೆ ಅಪ್ಲೋಡ್ ಮಾಡಿದೆ. ಹಾಗೆಯೇ ಅಲ್ಲಿ ಗ್ರೂಪ್ ಏನೋ ಬಂದಿದ್ರು ಅವರು, ದೇವ್ರದ್ದು ಸ್ತೋತ್ರ ಅದೆಲ್ಲ ಹೇಳ್ತಾಯಿದ್ರು. ಚೆನ್ನಾಗಿತ್ತು. ಎಲ್ಲರೂ ಒಂದೇ ವಾಯ್ಸಲ್ಲಿ ಒಂದೇ ಥರ ಹೇಳ್ತಿದ್ರು. ಹಾಗೆ ನಾವು ದೇವ್ರ ದರ್ಶನ ಮಾಡೋಕ್ಕಂತ ಲೈನಲ್ಲಿ ನಿಂತ್ಕೊಂಡು ಬಂದ್ವಿ. ಇದು ವೆಂಕಟರಮಣ ಸ್ವಾಮಿ ದೇವರು. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಅಂದರೆ ಅಷ್ಟು ಚೆನ್ನಾಗಿತ್ತು. ಇದು 3ನೇ ಶನಿವಾರದ್ದು. ಸೊ ಅಲ್ಲಿ ನಾವು ಪೂಜೆ ಸಾಮಾನೆಲ್ಲ ತೊಗೊಂಡೋಗೋದು. ದೇವಸ್ಥಾನದ ಒಳಗಡೆ ಪೂಜೆ ಮಾಡ್ಕೊಡಲ್ಲ, ಇಲ್ಲೇ ಹೊರಗಡೆ ಮಾಡ್ಕೊಬೇಕು. ಅಲ್ಲಿ ಕೂಡ ರೈತರು ಕೈ ಕೊಟ್ಟರೆ ಅವ್ರು ಮಾಡಿಕೊಡ್ತಾರೆ. ಇಷ್ಟು ಫ್ರೆಶ್ ಆಗಿತ್ತು ಅಂದರೆ ತುಳಸಿ, ನನ್ನ ಮಗಳಿಗೆ ಇಷ್ಟ, ತುಳಸಿ ಎಲ್ಲ ತಿಂತಾಳೆ ಅವಳು. ಹಾಗೆ ನಾವು ತುಳಸಿ ಎಲ್ಲ ಕೊಟ್ಬಿಟ್ಟು ಇಲ್ಲಿ ಆಗಿನ ಪ್ರಸಾದಕ್ಕೂ ಈ ಥರ ಲೈನಲ್ಲಿ ಹೋದರೆ ಅವರೇ ಹಾಕ್ಕೊಡ್ತಾರೆ. ಮತ್ತು ದೇವಸ್ಥಾನದ ಪ್ರಸಾದ ಕೇಳಬೇಕು, ತುಂಬ ಚೆನ್ನಾಗಿತ್ತು.
ನಾವು ಪ್ರಸಾದ ಎಲ್ಲ ತಿಂದ್ಬಿಟ್ಟು ಹಾಗೆ ಹೊರಗಡೆ ಬಂದ್ವಿ. ಇಲ್ಲಿ ಕೆರೆ ಇದೆ, ವ್ಯೂ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹಾಗೆ ನಾನು ವಿಡಿಯೋ ಕ್ಯಾಪ್ಚರ್ ಮಾಡಿದೆ. ತುಂಬ ಚೆನ್ನಾಗಿತ್ತು ಅಲ್ಲಿ ನೇಚರ್ ಎಲ್ಲನೂ. ಹಲೋ, ಎಷ್ಟು ಚೆನ್ನಾಗಿದೆ ನೋಡಿ ಟೆಂಪಲ್. ಆಯ್ತು ಬಾ. ಹಾಗೆಯೇ ಅಲ್ಲಿ ಫ್ರೆಶ್ ಆಗಿ ಜಿಲೇಬಿ ಪಕೋಡ ಎಲ್ಲನೂ ಮಾಡ್ತಿದ್ರು. ಸೊ ದೇವಸ್ಥಾನಕ್ಕೆ ಬಂದಮೇಲೆ ನಮ್ಮ ಅತ್ತೆಗೆ ಒಂದು ಸಂಪ್ರದಾಯ, ಅದು ಏನಂದರೆ ಕಡಲೆಪುರಿ ತೊಗೊಬೇಕು ಅಂತೇಳ್ಬಿಟ್ಟು ತೊಗೊಂಡ್ರು. ಹಾಗೆ ಬಿಸಿದು ಜಿಲೇಬಿ ಮತ್ತು ಫ್ರೆಶ್ ಆಗಿ ತರಕಾರಿ ಎಲ್ಲ ಇತ್ತು. ತರಕಾರಿ ಏನು ತೊಗೊಂಡಿಲ್ಲ ನಾವು, ವೆಜಿಟೇಬಲ್ಸು. ಅದು ತಿಂಡಿಗಳೆಲ್ಲ ತೊಗೊಂಡು ಸರಿ ಮಗಳಿಗೆ ಏನೇನು ಬೇಕೋ ಎಲ್ಲ ಕೊಡಿಸ್ಕೊಂಡು ಬಂದ್ವಿ. ಅವಳು ಹೆಜ್ಜೆಗೂ ಕೇಳ್ತಾನೆ ಇದ್ಲು. ಮಗು ಅಂತಂದಮೇಲೆ ಆಟ ಮಾಡೇ ಮಾಡುತ್ತಲ್ವ. ಅವಳ ವಯಸ್ಸಲ್ಲಿ ಇದ್ದಾಗ ನಮಗೇನೆ ಅದು ಇದು ತೊಗೊಬೇಕು ಅಂತ ಅನಿಸುತ್ತೆ, ಇನ್ನು ಮಕ್ಕಳು ಕೇಳಬೇಕಾ. ಸ್ವಲ್ಪ ಕೊಡಿಸ್ತೀವಿ, ನೋಡಿ ಏನೇನು ತೊಗೋತಾಳೆ ಅಂತ ಹೇಳ್ಬಿಟ್ಟು. ಪಾಪ ನಾನು ಸ್ಕೂಲ್ ಹಾಕೋದು ಪಾಪಡಿ ಬರ್ತಾ ಬೈಕಲ್ಲ ಇಲ್ಲಿ ಬಂತು ಎಷ್ಟು ಅಣ್ಣ ಎಷ್ಟು ಡಾಬು ಅಣ್ಣ ಕಮ್ಮಿಲ್ವಾ ಯಾವುದಮ್ಮ? ಈ ಹೆಣ್ಮಕ್ಳಿಗೆಲ್ಲ ಏನಂದರೆ ಮನೇಲಿ ಎಷ್ಟೇ ಒಡವೆ ಇದ್ರೂ ನೋಡಿ ಈ ಥರ ಆರ್ಟಿಫಿಷಿಯಲ್ಗೆ ತುಂಬ ಇಷ್ಟಪಡ್ತಾರೆ. ನಮ್ಮ ಅಜ್ಜಿ ಏನಾದರೂ ಹಾಕ್ಕೊಂಡ್ರೆ ಏನಿದು ಗಿಲೀಟದೆಲ್ಲ ಹಿಂಗೆ ಹಾಕ್ಕೊಂಡಿದ್ಯಾ, ಕಿವಿ ಕಿತ್ತೋಗ್ಬಿಡುತ್ತೆ ಅಂತ ಹೇಳ್ತಾ ಇರ್ತಾರೆ. ಆದ್ರೂ ಅದು ಆವಿನ ಕಾಲದಲ್ಲೆಲ್ಲ ಏನೋ ಇಷ್ಟೊಂದೆಲ್ಲ ಟ್ರೆಂಡ್ ಇರಲಿಲ್ಲ. ಸೊ ಇವಾಗೆಲ್ಲ ಇದೆ ಫ್ಯಾಷನ್ ಅಲ್ವಾ, ಅದಕ್ಕೆ ಅಂತ ಹೇಳ್ಬಿಟ್ಟು ಅವಳು ಇವಾಗಲೇ ನನಗೆ ನನ್ನ ಡ್ರೆಸ್ ಮ್ಯಾಚಿಂಗ್ ಕೊಡಿಸು ಅಮ್ಮ, ಇದು ಬೇಕಮ್ಮ ಅದು ಬೇಕಮ್ಮ ಅಂತ ಹೇಳ್ತಿದ್ಲು. ಸರಿ ಯಾವುದೋ ಸೆಲೆಕ್ಟ್ ಮಾಡು ಅಂತ ಹೇಳ್ಬಿಟ್ಟು ಅವಳಿಗೆ ಯಾವ್ದು ಇಷ್ಟನೋ ಅದು ತೊಗೊಂಡ್ಲು. ಆಮೇಲೆ ನಮ್ಮ ಅತ್ತೆ ಒಂದೆರಡು ನಾನು ಎಲ್ಲ ಶಾಪಿಂಗ್ ಮಾಡಿಕೊಂಡು ಬಂದ್ವಿ. ಮೇಕಪ್ ಅಲ್ಲ ಅದು, ಅಮ್ಮ ಕಾಸಿಲ್ಲ ನಂತವು. ಮೇಕಪ್ ಅಲ್ಲ ಅದು,
ಅಣ್ಣ ಪಾಪು ಇದು ಬೇಕಾ? ಇಲ್ಲಿ ನೋಡ ಪಲ್ಲಿ ಬೇಕಾ? ಅದೆತ್ತಣ್ಣ ಬೇಕಾ? ಏನಾರು ತಗೊಳಂಗೆ ತಗೋ. ಇಲ್ಲಿ ನೋಡಿ ಹೆಂಗೈತೆ ಮಕ್ಳಾ? ಹಾವು ಇಲ್ಲ ಇಲ್ಲಿ. ಹಾವದಂತ ನೋಡ. ಬೇಕಾ? ಅಯ್ಯಪ್ಪ ಏನು ಹೆಂಗದೆ? ಮುರಿದೋಗೈತಾ? ಇದಿರೋದೆ ಹಂಗೆ. ಅದು ಲಿಫ್ಟಿಗೆ ಒಳಗೆ ಬೇಡ, ಚೆನ್ನಾಗಿಲ್ಲ. ನೈನ್ ಪಾಲಿಶ್ ಅದು ಎತ್ಕೋ. ನೈನ್ ಪಾಲಿಶ್ ಎತ್ಕೋ, ಲಿಫ್ಟಿಗೆ ಬೇಡ. ಆ ಲಿಫ್ಟಿಗೆ ಅದು ಹಾಕ್ಬಾರ್ದು. ನೈನ್ ಪಾಲಿಶ್ ಎತ್ಕೋ ಒಂದು. ಏನ್ ಲಿಫ್ಟಿಗೆ? ಚೆನ್ನಾಗಿ ಕಾಗೆ ಅಲ್ಲಿ ಪ್ರಸಾದ ಹಾಕಿದ್ರು, ತಿಂತಾಯಿತ್ತು. ನಾವು 4ನೇ ಶನಿವಾರ ಲಾಸ್ಟ್ ಶ್ರಾವಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಆವಾಗ ಸಡನ್ನಾಗಿ ನೋಡಿದ ತಕ್ಷಣ ತುಂಬ ಅದ್ಭುತ ಇತ್ತು. ಶನಿವಾರ ಪ್ರತ್ಯಕ್ಷ ಆದಂಗೆ ಆಯಿತು. ಕಣ್ ತುಂಬಿಕೊಂಡು ಎಷ್ಟು ಚೆನ್ನಾಗಿ ಅಲ್ಲಿ ಅದು ಎಷ್ಟು ಜನ ಇದ್ದರೂ ಭಯಪಟ್ಟಿಲ್ಲ, ತಿಂತಾ ಇತ್ತು ಪ್ರಸಾದನ. ಹಾಗೆ ಇದು ಮಹಾಗಣಪತಿದು 4ನೇ ಶನಿವಾರದ್ದು ಈ ಥರ ಅಲಂಕಾರ ಮಾಡಿದರು. ಲಕ್ಷ್ಮೀ ದೇವಿ ಮತ್ತು ವೆಂಕಟರಮಣ ಸ್ವಾಮಿ ಮುತ್ತಿನಲ್ಲಿ ಅಲಂಕಾರ ಮಾಡಿದ್ರು, ತುಂಬ ಚೆನ್ನಾಗಿತ್ತು. ಹಾಗೆಯೇ ನಾವು ಅಲ್ಲಿ ಮುಗಿಸ್ಕೊಂಡು ಮತ್ತೆ ಆನೆಕಲ್ಲಲ್ಲಿ ಕೋದಂಡರಾಮ ದೇವಸ್ಥಾನಕ್ಕೆ ಬಂದಿದ್ವಿ. ಫಸ್ಟಲ್ಲೇ ಆಂಜನೇಯದ ಈ ಥರ ವಿಗ್ರಹ ಇದೆ. ಅದು ಇಲ್ಲಿ ಮಂಗಳಾರತಿ ಎಲ್ಲ ತಗೊಂಡು ಮತ್ತೆ ನಾವು ಹೋಗಿದ್ದು ಶ್ರಾವಣ ಅಲ್ವಾ, ಅದಕ್ಕೋಸ್ಕರ ಈ ಥರ ಪೂಜೆ ಮಾಡಿದ್ರು ವೆಂಕಟರಮಣ ಸ್ವಾಮಿಗೆ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ಇಲ್ಲಿ ದೇವಸ್ಥಾನದಲ್ಲಿ. ಹಾಗೆ ಸ್ವಲ್ಪ ಹೊತ್ತಿದ್ಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ಕುತ್ಕೊಂಡಿದ್ವಿ. ಮತ್ತು ಪ್ರಸಾದ ಕೊಟ್ಟರು, ಪ್ರಸಾದ ಎಲ್ಲ ತಿಂದ್ಕೊಂಡು ಹಾಗೆ ಸ್ವಲ್ಪ ಹೊತ್ತಲ್ಲೇ ಇದ್ವಿ. ಏನು ಮಾಡ್ತಿದ್ದಾರೆ ಅಂತ ನೋಡಿದ್ರೆ ಸರಿ ಇಲ್ಲಿ ಗ್ರೂಪಲ್ಲಿ ಎಲ್ಲರೂ ಒಂದೇ ಥರ ಕಾಸ್ಟ್ಯೂಮ್ ಸ್ಯಾರಿ ಹಾಕ್ಕೊಂಡು ಕೋಲಾಟ ಆಡ್ತಾಯಿದ್ರು. ನಾನು ಯಾವತ್ತೂ ನೋಡಿರಲಿಲ್ಲ. ಅಂದರೆ ನಾನು ಸ್ಕೂಲಲ್ಲಿ ಹೋದಾಗ ಆಡಿದ್ದು ಡ್ಯಾನ್ಸು, ಅದು ಇವಾಗ ಆಡ್ತಿದ್ರು. ಇವರು ಆಂಟಿ, ಹುಡುಗಿ ಮತ್ತು ಅಜ್ಜಿನೂ ಇದ್ದಾರೆ ಇದರಲ್ಲಿ. ತುಂಬ ವಯಸ್ಸು ಅಂದರೆ ಒಂದು ಲೆವೆಲಲ್ಲಿ ಇರೋರು ಇದ್ದರು. ತುಂಬ ಶ್ರಮಪಟ್ಟು ಕಲ್ತಿದ್ದಾರೆ ಇವರು ಏಜ್ಗೆ ಈ ಥರ ಡ್ಯಾನ್ಸ್ ಆಗೋದು ತುಂಬ ಚೆನ್ನಾಗಿತ್ತು. ಹಾಗೆ ಅದೆಲ್ಲ ಕೋಲಾಟ ಎಲ್ಲ ನೋಡಿಕೊಂಡು ಸ್ವಲ್ಪ ಹೊತ್ತಲ್ಲೇ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ನಾವು ಮನೆಗೆ ಬಂದ್ವಿ.
ದೇವ್ರದ್ದು ಹಾಡುಗಳಾಗ್ತಿದ್ರು, ಅದಕ್ಕೆ ಅವರೆಲ್ಲ ಪ್ರಾಕ್ಟೀಸ್ ಮಾಡಿ ಡ್ಯಾನ್ಸ್ ಮಾಡ್ತಿದ್ರು, ಚೆನ್ನಾಗಿತ್ತು. ಹಾಗೆಯೇ ಅಲ್ಲಿ ಒಂದು ಅಜ್ಜಿ ಇದ್ದರು, ಅವ್ರ ವಾಯ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ಅವರೇ ಓನಾಗಿ ಮೈಕ್ ಇಟ್ಕೊಂಡು ಸಾಂಗ್ ಹೇಳಿದ್ದು, ಆ ಸಾಂಗ್ಗೆ ಅವರೆಲ್ಲ ಡ್ಯಾನ್ಸ್ ಮಾಡ್ತಿದ್ರು. ಯಾವ ಥರ ಇತ್ತಂತ ಕೇಳಿ. ಚಲ್ತಾಯ್ತು ಅಕ್ಕೇನು ಬುದ್ಧಿನೇ ಇಲ್ಲ ಇದಕ್ಕೆ. ಏನು ಮಾಡ್ತಾ ಇರೋದು? ಎಲ್ಲೋಗಿದ್ದಮ್ಮ? ಏನಕ್ಕೆ? ಅದೆಲ್ಲ ಸುಧಾರ ಯಾವ ಹೋಟ್ಲಿಗೆ ಹೋಗಿದ್ದೆ? ಫ್ರೆಂಡ್ಸ್, ನಾವು ನಮ್ಮ ಯಜಮಾನ್ರು ಬರ್ತೀನಿ ಅಂತ ಹೇಳಿದ್ರು, ಅದಕ್ಕೋಸ್ಕರ ಆನೆಕಲ್ಗೆ ಹೋಗಿ ದೇವಸ್ಥಾನ ಎಲ್ಲ ನೋಡಿಕೊಂಡು ಸುತ್ತಾಡ್ಬಿಟ್ಟು ಫೈನಲ್ ಆಗಿ ಬಂದಿದ್ದೀವಿ. ವೆಯ್ಟ್ ಮಾಡ್ತಾ ಇದ್ವಿ ನಮ್ಮ ಹಸ್ಬೆಂಡ್ಗೆ. ಕುತ್ಕೊಂಡಿದ್ದೀವಿ, ನಮ್ಮ ಅತ್ತೆ ಸೈಡಲ್ಲಿದ್ದಾರೆ. ಇಲ್ಲಿ ಮಾತಾಡ, ಏನಾದರೂ ಹೌದು. ಮಾತಾಡಿ. ಏನು ಮಾತಾಡ್ತೀಯ? ಅದು ಗಿಡಗಳಿದ್ದಾವಲ್ಲ, ಅದು ನೋಡ್ಬೇಕು ಕೂಡತ್ತರೋದು. ಇಲ್ಲಿ ನೋಡ್ಕೊಂಡು ಹೇಳು. ಮನೆಗೆ ಹೋಗ್ಬೇಕಾಯ್ತೆ ಮನೆಗೆ. ಆಮೇಲೆ ಆಮೇಲೆ ಅದು ಮನೇಲಿ ಮನೆ ಮಾಡ್ಕೊಂಡಿದ್ದು ಅಂಗಡಿ. ಗೈಸ್, ಅವಳು ಏನು ಹೇಳಿದ್ಲು ಅಂತ ನಿಮ್ಗೆ ಅರ್ಥ ಆಯ್ತಾ? ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋ ಈ ಥರ ಇತ್ತು. ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಮರಿದೇ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಗಾಯ್ಸ್.